ಹಲೋ ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೋಡ್ ಯಾವ ಥರ ಶೇರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದರೆ ಇನ್ಕಮರ್ 1ಇಂದ ಇದು ಇನ್ಕಮರ್ 2 ಇವಾಗ ಬಸ್ ಕಪ್ಲರ್ ಮೇಲೆ ರನ್ ಆಗ್ತಾಯಿದೆ. ಸೆಂಟ್ರಲ್ ಬಸ್ ಕಪ್ಲರ್ ಇದೆ, ಇದು ಬಸ್ ಕಪ್ಲರ್. ಇದು ಇನ್ಕಮರ್ 1 ಅಂದರೆ ನಾವು ಫೀಡ್ರ್ 9 ಅಂತ ತೊಗೊಂಡಿದ್ದೀವಿ. ಇದು ಫೀಡ್ರ್ 4 ಅಂತ ತೊಗೊಂಡಿದ್ದೀವಿ. ಇದು ಫೀಡ್ರ್ 4 ಇಲ್ಲ ನೋಡಿ, ಫೀಡರ್ 4 ಅಂತ ತೊಗೊಂಡಿದ್ದೀವಿ. ಇದು ಫೀಡರ್ 9 ಇದೆ. ಈ ಸೆಂಟ್ರಲ್ ಬಸ್ ಕಪ್ಲರ್ ಇದೆ. ಇವಾಗ ಬಸ್ ಕಪ್ಲರ್ ಮೇಲೆ ರನ್ ಆಗ್ತಾಯಿದೆ. ಇದ್ರ ಬಸ್ ಕಪ್ಲರ್ ಮೇಲೆ ರನ್ ಆಗೋದನ್ನ ನಾನು ಈ ಫೀಡ್ರಿಗೆ ಫೀಡ್ ಮಾಡ್ತೀನಿ. ಇವಾಗ ಅದು ಯಾವ ಥರ ಅಂತ ಆಮೇಲೆ ಹೇಳ್ತೀನಿ ನೋಡಿ. ಇವಾಗ ಸಪ್ಲೈ ಹೋಗಿದೆ, ಇವಾಗ ಇದು ಆಫ್ ಇದೆ. ಈಗ ಫೀಡರ್ ಇವಾಗ ಲೋಡ್ ಇರೋದು ಬಸ್ ಕಪ್ಲರ್ ಮತ್ತು ಫೀಡರ್ 9ಅಲ್ಲಿದೆ. ಲೋಡ್ ಶೇರ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಫೀಡರ್ 9 ಮತ್ತು ಬಸ್ ಕಪ್ಲರ್ ರನ್ ಆಗ್ತಾ ಇದ್ದಾವೆ. ನಾನು ಬಸ್ ಕಪ್ಲರ್ ಮೇಲಿರೋ ಲೋಡನ್ನು ಫೀಡ್ರ್ 4ಗೆ ಶೇರ್ ಮಾಡ್ತೀನಿ. ಅದು ಯಾವ ಥರ ಅಂತ ಇವಾಗ ನೋಡೋಣ ಯಾವ ಥರ ಅಂತ. ಇವಾಗ ಬಸ್ ಕಪ್ಲರ್ ಇದೆ, ಇದು ಮ್ಯಾನ್ಯುವಲಲ್ಲಿ ಹಾಕೊಳ್ತೀನಿ. ಇವಾಗ ಇದು ಸ್ಟಾಪ್ ಆಗಿ ಲೋಡ್ ಇದಕ್ಕೆ ಶೇರ್ ಆಗುತ್ತೆ ನೋಡಿ. ಅಲ್ಲಿ ಗ್ರೀನ್ ಇದೆಯಲ್ಲ, ಅದು ರೆಡ್ ಆಗುತ್ತೆ. ಇವಾಗ ಸ್ಟಾಪ್ ಮಾಡ್ತೀನಿ. ಇವಾಗ ಇದು ಸ್ಟಾಪ್ ಆಯ್ತಿದು. ಆ ಲೋಡ್ನ ಅಲ್ಲಿ ಶೇರ್ ಆಗುತ್ತೆ, ಅಲ್ಲಿ ರೆಡ್ ಬ್ಲಿಂಕ್ ಆಗುತ್ತೆ ನೋಡಿ. ಇಲ್ಲಿ ರೆಡ್ ಬರುತ್ತೆ ಇಲ್ಲಿ. ನೋಡಿ ಇವಾಗ ಫೀಡ್ರ್ 4 ಮತ್ತು ಫೀಡ್ರ್ 9 ರನ್ನಲ್ಲಿದೆ. ಬಸ್ ಕಪ್ಲರ್ ನೋಡಿ ಗ್ರೀನ್ ಕಲರು ಆಫಲ್ಲಿದೆ. ಇವಾಗ ನಾನು ಇದು ಆಟೋದಲ್ಲಿ ಹಾಕೊಳ್ತೀನಿ. ಮತ್ತೆ ಇಲ್ಲಿ ಆಟೋ ಇದೆ, ಆಟೋದಲ್ಲಿ ಹಾಕೊಳ್ತೀನಿ. ಇವಾಗ ಇವೆರಡು ರನ್ ಆಗ್ತಾ ಇದ್ದಾವೆ. ಫೀಡ್ರ್ 4 ರನ್ ಇದೆ, ಫೀಡ್ರ್ 9 ರನ್ ಇದೆ, ಬಸ್ ಕಪ್ಲರ್ ಆಫ್ ಇದೆ. ಇದೇ ಥರನ ಲೋಡ್ ಶೇರ್ ಮಾಡ್ಬೋದು. ಇದೇ ಥರ ಮಾಹಿತಿನ ನಿಮ್ಮ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.